ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಯಾವ ಕೆಟ್ಟ ಸಂಪ್ರದಾಯವನ್ನ ಈ ರಾಜ್ಯದ ರಾಜಕಾರಣದಲ್ಲಿ ಹುಟ್ಟಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಪವಿತ್ರವಾದಂತಹ ಮೈತ್ರಿಯನ್ನು ಮಾಡಿಕೊಂಡು ಅಪವಿತ್ರವಾಗಿರ್ತಕ್ಕಂಥ ಸಿದ್ಧಾಂತವನ್ನು ಇಟ್ಕೊಂಡು ಪವಿತ್ರವಾಗಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ ಮತ್ತು ಜೆಡಿಎಸ್ ಪಕ್ಷಕ್ಕೆ ಜೆಡಿಎಸ್ ಪಕ್ಷದ ಸಿದ್ಧಾಂತವನ್ನು ಮರೆತು ಜಾತ್ಯತೀತ ಜನತಾದಳ ಅಂತೇಳಿ ಹೆಸರಿಟ್ಟುಕೊಂಡು ಇವತ್ತು ಕೋಮುವಾದಿ ಪಕ್ಷದ ಜೊತೆ ಕೈಜೋಡಿಸಿ ತಮ್ಮ ರಾಜಕೀಯ ಸ್ಥಿರತೆಯನ್ನು ಕಂಡುಕೊಳ್ಳಲಿಕ್ಕೆ ತಮ್ಮ ಸಿದ್ಧಾಂತವನ್ನೇ ಮರೆತು ಹೋಗಿ ಇವತ್ತು ಏನು ಅವರ ಪಾದದಲ್ಲಿ ಬಿಜೆಪಿಯವರ ಪಾದದಲ್ಲಿ ನಿಂತಿದ್ದಾರೆ ಜೆಡಿಎಸ್ನವರು. ಅವರು ಇವತ್ತಿನ ದಿವಸ ಅವರ ಜೊತೆ ಕೈಜೋಡಿಸಿ ಸಿದ್ಧಾಂತವನ್ನು ಮರೆತಿದ್ದಾರೆ. ಅದರ ಜೊತೆಯಲ್ಲಿ ಸಿದ್ದರಾಮಯ್ಯನವರಿಗೆ ಕಳಂಕವನ್ನು ತರಬೇಕು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಪರಮೇಶ್ವರ್ ಅವರ ಇಂಥ ಎಲ್ಲ ಅತ್ಯುನ್ನತ ಭಾರತದ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಸರ್ಕಾರಕ್ಕೆ ಕಪ್ಪು ಮಸಿಯನ್ನು ಬೆಳೆಯಬೇಕು. ತಮ್ಮ ರಾಜಕೀಯ ಜೀವನದಲ್ಲಿ ಏನು ಸ್ವಚ್ಛತೆಯನ್ನು ಇಟ್ಟುಕೊಂಡು ಪ್ರಾಮಾಣಿಕವಾದಂತಹ ರಾಜಕಾರಣವನ್ನು ಮಾಡಿಕೊಂಡು ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಅವರ ಮಸಿ ಬೆಳೆಯಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರ ಮುಖಕ್ಕೆ ಈ ಕೆಟ್ಟ ಪ್ರವೃತ್ತಿಯ ನಾಟಕದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ನಾವು ಕೊಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಇದೀಗ ನಿಲ್ಲದಿಲ್ಲ. ಮೈಸೂರಿಗೆ ಹೋಗುವವರೆಗೂ ಇದೇ ರೀತಿ ಸಭೆಗಳು ನಡೆಯುತ್ತೆ. ಅವರಿಗೆ ನಾವು ಈ ವೇದಿಕೆ ಮುಖಾಂತರ ಕೇಳ್ತಾ ಇದ್ದೇವೆ, ನಾವು ಇಲ್ಲೇನು ಆಪಾದನೆಯನ್ನು ಮಾಡ್ತೇವೆ. ಬಿಜೆಪಿಯವರೇ, ಕಾಂಗ್ರೆಸ್ನವರೇ, ನಿಮಗೆ ತಾಕತ್ತಿದ್ರೆ, ನಿಮಗೆ ಮಾನವ ಮರ್ಯಾದೆ ಇದ್ರೆ, ನಿಮಗೆ ತಾಕತ್ತು ಮಾನವ ಮರ್ಯಾದೆ ಇದ್ರೆ ಬಿಜೆಪಿ ಮತ್ತು ಜೆಡಿಎಸ್ನವರಿಗೆ ಗೌರವ ಇದ್ರೆ ದಯಮಾಡಿ ನಮಗೆ ಉತ್ತರವನ್ನು ಕೊಡಿ. ಉತ್ತರವನ್ನು ನಾಳೆ ನೀವು ಬರ್ತೀರಿ. ಬಂದಂತ ಸಂದರ್ಭದಲ್ಲಿ ಉತ್ತರವನ್ನ ಈ ತಾಲೂಕಿನ ಜನತೆಗೆ ಕೊಟ್ಟು ಮುಂದೆ ಹೋಗಬೇಕು. ಇದನ್ನ ಸಾರಿ ನಾನು ತಪ್ಪಿ ಕಾಂಗ್ರೆಸ್ ಸರ್ಕಾರಕ್ಕೆ ಕ್ಷಮೆಯಾಚನೆಯನ್ನು ಮಾಡ್ತೇನೆ. ಅದರ ಜೊತೆಗೆ ಇವತ್ತು ಏನು ನೀವು ಮೂಡಾದ ಹಗರಣವನ್ನು ಎತ್ಕೊಂಡು ಹೊರಟಿದ್ದೇವೆ. ಆ ಮೂಡಾದ ಹಗರಣದಲ್ಲಿ ಸಿದ್ದರಾಮಯ್ಯನವರ ಒಂದೇ ಒಂದು ತಪ್ಪು, ಒಂದು ಸೂಜಿನಷ್ಟಿದ್ರು ಯಾವ ಅಬ್ರಾಹಂರವರ ಹೆಸರಿನಲ್ಲಿ ರಾಜ್ಯಪಾಲರನ್ನ ಷಂಡ ತಂತ್ರವನ್ನು ಉಪಯೋಗಿಸಿ ಈ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಮಸಿಬಲಿಯಂತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊಂಟಿದ್ದಾರೆ. ಅವರು ಮೊನ್ನೆ ದಿವಸ ಯಾವುದೋ ಒಂದು ವೇದಿಕೆಯಲ್ಲಿ ಹೇಳ್ತಾ ಇದ್ರು, ಎಲ್ಲ ನಮ್ಮ ನಾಯಕರನ್ನ ಚರ್ಚೆಗೆ ಕರೀತಾ ಇದ್ರು, ಡಿ.ಸಿ.ಎಂ ಸಾಹೇಬರನ್ನ ಮತ್ತೆ ಎಲ್ಲರನ್ನು. ಅವ್ರು ಯಾರು ಬೇಡ ನಮ್ಮ ನಾಯಕರು. ಅಬ್ರಾಹಂರವರೇ, ನಿಮಗೆ ತಾಕತ್ತಿದ್ರೆ ಯಾವ ವೇದಿಕೆಗೆ ನೀವು ಬರ್ತೀರಿ, ನಿಮಗೆ ತಾಕತ್ತಿದ್ರೆ ಬನ್ನಿ. ಒಂದೇ ಒಂದು ಆಪಾದನೆಯನ್ನ ಸಿದ್ದರಾಮಯ್ಯನವರ ಮೇಲೆ ಪ್ರೂವ್ ಮಾಡಿದ್ರೆ ನೀವು ಹೇಳಿದ್ದಕ್ಕೆ ನಾನು ಶರಣಾಗ್ತೇನೆ. ನನಗೆ ಗೊತ್ತಿದೆ, ಆ ಕಂಪ್ಲೀಟ್ ಮೂಡ ಹಗರಣವನ್ನ ಸಂಪೂರ್ಣವಾಗಿ ಓದಿದ್ದೇನೆ. ಓದಿ ಎಲ್ಲ ಕಾನೂನಿನ ಅಂಶಗಳನ್ನು ತಿಳ್ಕೊಂಡಿದ್ದೇನೆ, ಸತ್ಯಾಸತ್ಯತೆಯನ್ನು ತಿಳ್ಕೊಂಡಿದ್ದೇನೆ. ನೀನು ನಾನು ಬರೆಯುವ ಸವಾಲನ್ನ ಈ ವೇದಿಕೆ ಮುಖಾಂತರ ನಾನು ಕೊಡ್ತಾ ಇದ್ದೇನೆ. ಅಬ್ರಾಹಂರವರೇ, ಅಲ್ಲಿಂದಲೇ ಕರಿತಾ ಇದ್ರಲ್ಲ, ಈಗ ಯಾವ ವೇದಿಕೆಗೆ ಬರಬೇಕು, ಯಾವ ಟಿವಿ ಮಾಧ್ಯಮಕ್ಕೆ ಬರಬೇಕು, ಎಲ್ಲಿಗೆ ಬರಬೇಕು, ಈ ನಿಜವಾದ ವ್ಯಕ್ತಿನೇ ಆಗಿದ್ರೆ, ನಿನಗೆ ನೈತಿಕತೆ ಇದ್ರೆ, ಅಬ್ರಾಹಂರವರೇ ದಯಮಾಡಿ ಯಾವ ಸ್ಥಳಕ್ಕೆ ಇದರ
ನಿಮಗೆ ನೀವು ಹೇಳಿದಂತ ಶಿಕ್ಷೆಗೆ ಗುರಿಯಾಗಲಿಕ್ಕೆ ನಾನು ಬಹಿರಂಗವಾಗಿ ಸಿದ್ಧ ಇದ್ದೇನೆ. ನಿಮಗೆ ತಾಕತ್ತಿದ್ರೆ ಬನ್ನಿ ಬಹಿರಂಗವಾದ ಚರ್ಚೆಗೆ. ಈ ಚರ್ಚೆಗೆ ನಾನು ಉತ್ತರವನ್ನು ಕೊಡ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಒಂದೇ ಒಂದು ಆಪಾದನೆಯನ್ನ ನೀವು ಸ್ಥಿರಪಡಿಸಿ. ಅಲ್ಲಿ ನಡೆದಿರ್ತಕ್ಕಂಥದ್ದೇನು ಅದನ್ನು ಹೇಳಕ್ ಹೋದ್ರೆ ಒಂದು ಅರ್ಧ ಗಂಟೆ ಆಗುತ್ತೆ. ಆ ಜಮೀನು, ಆ ಸೈಟ್ಗಳು ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಬಂದಿದ್ದಾವೆ? ಕಾನೂನಾತ್ಮಕವಾಗಿ ಬಂದಿದ್ದಾವೆ. ಆ ಪರಮಾತ್ಮ ಅಂತ ಒಬ್ಬಿದ್ದಾನೆ, ದೇವರಂತ ಒಬ್ಬಿದ್ದಾನೆ. ಅದೇನಾದ್ರೂ ನೀವು ಮರಮೋಚ ಮಾಡೋದಾದ್ರೆ ಆ ಭಗವಂತನಿಗೆ ನಾನು ಕ್ಷಮಿಸೋದಿಲ್ಲ. ಒಂದೇ ಒಂದು ತಪ್ಪು ಮಾಡದೇ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಮುಖಕ್ಕೆ ಮಸಿ ಬೆಳೆಯಿರ್ತಕ್ಕಂಥ, ಈ ಸರ್ಕಾರಕ್ಕೆ ಮಸಿ ಬೆಳೆಯಿರ್ತಕ್ಕಂಥ ಕೆಟ್ಟ ಪ್ರವೃತ್ತಿಯನ್ನು ಮಾಡಿಕೊಳ್ಳಲಿಕ್ಕೆ ನೀವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ?